ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೇನೆ ಇವತ್ ನಾವು ಸ್ವಲ್ಪ ಅಂಗಡಿಗೆ ಹೋಗ್ಬೇಕು. ಏನ್ ತರಕ್ಕೆ? ಬಟ್ಟೆ ತರಕ್ ಹೋಯ್ತೇನೆ. ಬಟ್ಟೆ ತಕೊಂಡ್ ಸ್ವಲ್ಪ ಸಾಮಾನು ಐತೆ, ಅದನ್ನ ತಗೊಂಡ್ ಬರಬೇಕು. ನೋಡೋಣ ಮುಂದೆ ವಿಡಿಯೋ. ಹಾಗೇನೆ ನಾವು ಬಟ್ಟೆ ತರಕ್ಕೆ ಅಂತ ಹೊರಟ್ವಿ. ಅಲ್ಲಿಂದ ನಾವು ಹೋಗಿದ್ದು ಕುರುಬ್ರಳ್ಳಿಗೆ. ಅಲ್ಲಿ ಸರ್ಕಲ್ ಹತ್ರ ಹೋಗೋಣ ಅನ್ಕೊಂಡು ಹೋಗ್ತಾ ಇದೀವಿ. ನನಗ್ ಈ ತರ ಗಾಡಿ ಮೇಲೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋದೆಲ್ಲ ಭಯ ಆಗುತ್ತೆ. ಒಂದ್ಸತಿ ಫೋನ್ ಬಿದ್ದೋಗ್ಬಿಟ್ಟಿತ್ತು. ಹಾಗೇನೆ ನಾವು ಬಂದಿದ್ದು ಇದೇ ಅಂಗಡಿಗೆನೆ ಬಟ್ಟೆ ತಗೊಳ್ಳೋಣ ಅಂತ ಫಸ್ಟ್ ಕೇಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಬಟ್ಟೆ ತುಂಬಾನೇ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೇನೆ ತಗೊಂಡಿದ್ದು. ಫಸ್ಟ್ ಅವರು ನೈಟ್ ಪ್ಯಾಂಟ್ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಇದು ಇಷ್ಟೊಂದು ಚೆನ್ನಾಗಿರಲ್ಲ, ಹೈ ಕ್ವಾಲಿಟಿ ಬೇಡ, ಬೇರೆ ಯಾವ್ದಾದ್ರು ತೋರ್ಸಿ ಅಂತ ಹೇಳಿದ್ದಕ್ಕೆ ಕಾಟನ್ ಸಮಥಿಂಗ್ ಏನೋ ತೋರ್ಸಿದ್ರು. ಅಲ್ಲಿಂದ ಇವ್ರದ್ದು ಪ್ಯಾಂಟ್ ಸೆಲೆಕ್ಷನ್ ಆಯ್ತು. ಇದು ಬೇರೆ ಪ್ಯಾಂಟೇ ಇಟ್ಕೊಂಡಿದ್ರು ಅವರು. ಇವ್ರು ನೋಡೋಷ್ಟೊತ್ತಿಗೆ ನನಗೆ ತುಂಬಾನೇ ಸಾಕಾಗ್ಬಿಡುತ್ತೆ. ಅದು ಬೇಡ, ಇದು ಬೇಕು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅನ್ನೋ ಅಷ್ಟೊತ್ತಿಗೆ ನನಗ್ ತಿಕ್ಲಿ ಹಿಡ್ಬಿಡುತ್ತೆ. ಇವ್ರು ಏನು ತಗೊಳಲ್ಲ, ಸುಮ್ನೆ ನೋಡ್ತಾನೆ ಇರ್ತಾರೆ. ಆಮೇಲೆ ಫೈನಲ್ ಆಗಿ ನಾನ್ ನೋಡೋದೇನೆ ತಗೊಳೋದವ್ರು. ಬಟ್ ಅದು ನೋಡ್ತಾನೆ ಇರ್ತಾರೆ, ಅದು ಬೇಡ ನನಗೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಆ ಯೆಲ್ಲೋ ಕಲರ್ ಶರ್ಟ್ ಇದ್ರು, ಅವ್ರು ಯೆಲ್ಲೋ ಕಲರ್ ಶರ್ಟೇ ನೋಡಕ್ ಹೋಗ್ತಿದ್ರು. ಆಮೇಲೆ ಅವ್ರ ಶರ್ಟ್ ಎಲ್ಲ ಚೂಸ್ ಆದ್ಮೇಲೆ ನಾನ್ ಸ್ವಲ್ಪ ನೈಟಿ ಬೇಕಿತ್ತು, ಅದನ್ನೆಲ್ಲ ತಗೊಳ್ತಾ ಇದ್ದೆ. ನನಗೆ ಯಾವ್ದಾದ್ ಬೇಕನ್ನ ನಾನೇ ಸೆಲೆಕ್ಟ್ ಮಾಡ್ಬೇಕು ಅಲ್ಲಿ. ಆಮೇಲೆ ಎಲ್ಲ ತಗೊಂಡ್ ಬಿಲ್ ಹಾಕ್ಸಕ್ ಹೋದ್ವಿ. ಬಿಲ್ ಅವ್ರು 3000 ಸಮಥಿಂಗ್ ಏನೋ ಅಷ್ಟು ಹಾಕಿದಾರೆ. ಆಮೇಲೆ ನಾವ್ ಅದನ್ನೆಲ್ಲಾನು ರೆಡಿ ಮಾಡಿ ಸಮಥಿಂಗ್ ಎಷ್ಟೋ ಕೊಟ್ವಿ ಅನ್ಸುತ್ತೆ. ಲಾಸ್ಟ್ ಅಲ್ಲಿ ಹೇಳಿದೀನಿ. ಮತ್ತೆ ಫೈನಲಿ ಎಲ್ಲ ರೆಡಿ ಪ್ಯಾಕ್ ಮಾಡಿಸ್ಕೊಂಡ್ ಹೊರಟ್ವಿ. ನನಗೊಂದು ಟಾಪ್ ಬೇಕಿತ್ತು, ವೆಟರ್ನರಿ ಟಾಪು. ಅದನ್ನ ತಗೊಳಕ್ಕೆ ಅಂತ ನಾವು ಬೇರೆ ಅಂಗಡಿಗೆ ಹೋಗ್ತಾ ಇದೀವಿ. ಅವ್ರ ಕಸಿನ್ದೆ ಯಾರೋ ಅಂಗಡಿ ಇದೆ, ಅಲ್ಲೇ ಹೋಗಿ ಅಂತ ಹೇಳಿದ್ರು. ನಾವು ಬಂದಿದ್ದು ಇದೇ ಅಂಗಡಿಗೆನೆ, ಮಮತಾ ಸಮಥಿಂಗ್ ಅನ್ಸುತ್ತೆ, ಕುರುಬ್ರಳ್ಳಿ ಹತ್ರ ಇದೆ. ಚೆನ್ನಾಗಿದೆ ಇದು, ಎಲ್ಲಾನು ಸಿಗುತ್ತೆ. ಹಾಗೇನೆ ಅಲ್ಲೂ ಟಾಪ್ಗಳು ತಗೊಂಡು ನಾವು ಹೋಗಿದ್ದು. ಫೈನಲಿ ತಗೊಂಡಾಯ್ತಲ್ಲ. ಇವಾಗ ಮನೆಗೆ ಹೊರಡ್ತಾ ಇದೀವಿ. ಏನಾರ ತಿನ್ಕೊಂಡು ಹೋಗ್ತೀವಿಲ್ಲ ಅಂದ್ರೆ ಮತ್ತೆ ಹಣ್ಣಂಗಡಿ ಬೇಕಿತ್ತು. ಪಾಪುಗ್ ಸ್ವಲ್ಪ ಹಣ್ಣು ತಗೋಬೇಕಿತ್ತು. ಹಣ್ಣೆಲ್ಲ ತಗೊಂಡು ನಾನು ಎಷ್ಟು ಹಠ ಮಾಡಿದ್ರು ಕೊಡಿಸ್ತಿರ್ಲಿಲ್ಲ. ಅದಕ್ಕೆ ಬೇಬಿ ಕಾರ್ನ್ ಗೋಬಿ ಸ್ವಲ್ಪ ಅಂದ್ರೆ ಹಾಫ್ ಪ್ಲೇಟ್ ತಗೊಂಡ್ವಿ. ಅಲ್ಲಿ ತಗೊಂಡು ಅಲ್ಲಿಂದ 1 ಪ್ಲೇಟ್ ನಾವು ಬೇಬಿ ಕಾರ್ನ್ ಗೋಬಿ ಮನೆಗ್ ಪಾರ್ಸಲ್ ಮಾಡಿಸ್ಕೊಂಡು. ಬಟ್ ಚೆನ್ನಾಗಿತ್ತು, ಬಟ್ ಮಸಾಲೆ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟೇನೇನೆ. ಇಬ್ರು ತಿನ್ಕೊಂಡ್ ಮನೆಗೆ ಹೊರಟ್ವಿ. ನಿಜವಾಗ್ಲೂ ಅಷ್ಟು ಖರ್ಚಾಗೈತೆ. ಎಲ್ಲ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾ ಇದೀವಿ. ಬಾಯ್. ಮನೇಲಿ ಸಿಗೋಣ. ಏನೇನ್ ತಗೊಂಡ್ವಿ ಅಂತ ತೋರಿಸ್ತೀನಿ. ನೀರಿನ ಕ್ಯಾನ್ ಇಲ್ಲೇ ಬಿಟ್ಬಿಟ್ಟು 10 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ನೀರು ತಗೊಂಡ್ವಿ. ಪೆದ್ಮುಂಡೆ ಫೈನಲಿ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ. ಏನೇನ್ ತಗೊಂಡ್ವಿ ಅಂತಾನು ತೋರಿಸ್ತೀನಿ. ಇದೊಂದ್ ಕವರ್, ಇದೊಂದ್ರಲ್ಲೇ ಜಾಸ್ತಿ ಇರೋದು. ಇದು ಬೇರೆ ಅಂಗಡಿಯಲ್ಲಿ ತಗೊಂಡಿದ್ದು. ಏನ್ ತಗೊಂಡ್ವಿ ಅಂತ ತೋರಿಸ್ತೀನಿ. ಫಸ್ಟ್ ಇದೆಲ್ಲ ಡೈಲಿ ಯೂಸ್ಗೆನೆ ತಗೊಂಡಿದ್ದು, ಯಾವ್ದು ಆಚೆ ಕಡೆದೇನು ತಗೊಂಡಿಲ್ಲ. ಇದೆರಡು ಚಡ್ಡಿ ತಗೊಂಡ್ವಿ ಅವರಿಗೆ. ಮತ್ತೆರಡು ನೈಟ್ ಪ್ಯಾಂಟ್ ತಗೊಂಡ್ವಿ ಹಂಗೇನೆ. ಮತ್ತೆ ಹಾಗೆ 2 ಟೀ ಶರ್ಟ್ ತಗೊಂಡ್ವಿ. ಇದೆಲ್ಲ ಅವ್ರಿಗೆ, ನನಗೆ ಏನು ತಗೊಂಡಿಲ್ಲ, ನನಗೂ ತಗೊಂಡು. ಆಮೇಲೆ ಇದೇ ತರ 3 ಕಲರ್ ನೈಟಿ ತಗೊಂಡೆ. ಎಲ್ಲದಕ್ಕೂ ಬಿಲ್ ಎಷ್ಟಾಯ್ತು ಅಂತ ಹೇಳ್ತೀನಿ. ಹಾಗೇನೆ ಇದೊಂದು, ಮತ್ತೆ ನಾನು ಜಸ್ಟ್ ಸುಮ್ನೆ ಇವೆರಡು ಟಾಪ್ ತಗೊಂಡೆ ಅಷ್ಟೇ, ಇನ್ನೇನು ತಗೊಳ್ಳಿಲ್ಲ. ಇವೆರಡು ಟಾಪ್ಗೆ ಎಷ್ಟಾಯ್ತು ಅಂತ ಹೇಳಿದ್ರೆ, ಅವ್ರು ಹೇಳಿದ ರೇಟು 500 ಏನೋ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. 500 ಹೇಳಿದ್ರು. ಆದ್ರೆ ನಾನ್ ಬಾರ್ಗೇನ್ ಮಾಡಿ ಕೊಟ್ಟಿದ್ದು 400 ಕೊಟ್ಟೆ. ಅದು ಜಾಸ್ತಿನೇ ಆಯ್ತು ಅನ್ನಿಸ್ತಿತ್ತು, ಬಟ್ ಕೊಟ್ಟಿದ್ದು 400. ಇವೆರಡಕ್ಕೂ 400 ಕೊಟ್ಟೆ. ಇವು 3 ನೈಟಿಗೆ ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ, ಎಷ್ಟು ಕೊಟ್ಟೆ ಅಂದ
ಸಮಥಿಂಗ್ ಎಷ್ಟು ಹೇಳಿದ್ರಪ್ಪ, 350 ಹೇಳಿದ್ರು. ನಾವು ಕೊಟ್ಟಿದ್ದು 900, ನಾವು 3 ಸಮಥಿಂಗ್ 900 ಕೊಟ್ವಿ. ಕಾಟನ್ದು ಚೆನ್ನಾಗಿದೆ. ನಾವು ತಗೊಳ್ಳೋ ಅಂಗಡಿಲೆಲ್ಲ ಅಷ್ಟೇ ಬಾರ್ಗೇನ್ ಮಾಡಿ ತಗೊಂತಾ ಇರ್ತೀನಿ ನಾನು ಯಾವಾಗ್ಲೂ. ಮತ್ತೆ ಇವೆರಡು ಟಿ ಶರ್ಟ್ ಅವ್ರು ತಗೊಂಡಿದ್ದು ನನಗೆ ರೇಟ್ ಗೊತ್ತಿಲ್ಲ. ಟೋಟಲ್ ಬಿಲ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ ಆಯ್ತಾ. ಇದೆರಡು ಶರ್ಟ್ ಅವ್ರ ಬಿಲ್ಲು ಎಷ್ಟು ಕೊಟ್ರು ಅನ್ಸುತ್ತೆ, ಅದಕ್ಕೆ 400 ಅನ್ಸುತ್ತೆ ಟಿ ಶರ್ಟ್ ಇದು. ಅಷ್ಟು ಹಾಕಿದ್ರು. ಆಮೇಲೆ ಮತ್ತೆ ಇವೆರಡು ಪ್ಯಾಂಟ್ಗೆ ಎಷ್ಟು ಹೇಳಿದ್ರು ಗೊತ್ತಾ ಅವರು, ಇಲ್ಲ ಇದಕ್ಕೆ 500, ಇದು ಫುಲ್ ಪ್ಯೂರ್ ಕಾಟನ್ 450 ಇಲ್ಲ 500 ಸಮಥಿಂಗ್ ಎಷ್ಟೋ ಹೇಳಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಇದು ಎರಡು ತಗೊಂಡ್ರು. ಇದು 350, ಇದು ಮಾತ್ರ ಗೊತ್ತು 350 ಅಂಡ್ ಇದು 450 ಸಮಥಿಂಗ್ ಏನು ಹೇಳಿದ್ರು. ಹಂಗೇನೆ ಇದೆರಡು ಶಾರ್ಟ್ಸ್ ತಗೊಂಡು ಇದು 300, ಇದಕ್ಕೆ 250 ಸಮಥಿಂಗ್ ಎಷ್ಟು ಅನ್ಸುತ್ತೆ ಗೊತ್ತಿಲ್ಲ ಎಷ್ಟಾಯ್ತು ಅಂತ. ಬಟ್ ಟೋಟಲ್ ಬಿಲ್ ಬಂದು 4000 ಚಿಲ್ಲರೆ ಆಗೋಯ್ತು. ಅಷ್ಟಾಯ್ತು ಇಷ್ಟಕ್ಕೇನೆ. ಅಂದ್ರೆ ಫುಲ್ ನನ್ನ ಆರ್ಡರ್ಸು ಇದೆಲ್ಲ ಸೇರಿ 4000 ಮಟಾಶ್. ಇವತ್ತು ಏನ್ ತಗೊಂಡ್ವಿ, ಎಷ್ಟೇ ತಗೊಂಡಿದ್ದು, ಬಟ್ ಆದ್ರೂ 4000 ಶಾಪಿಂಗ್ ಆಯ್ತು. ಏನು ಮಾಡಕ್ಕಾಗಲ್ಲ, ನಾವ್ ಯಾವತ್ತೂ ಡೈಲಿ ಯೂಸ್ಗೆ ಈ ತರ ತುಂಬಾನೇ ಕಾಸು ಹಾಕದೇ ಇಲ್ಲ. ಅದು ಇದು ಡ್ರೆಸ್ ತಗೊಂಡ್ ಮ್ಯಾನೇಜ್ ಮಾಡ್ಬಿಟ್ಟಿರ್ತೀವಿ. ಬಟ್ ಇದೇ ಸತಿ ಫಸ್ಟ್ ಟೈಮ್ ಇಷ್ಟೊಂದು ತಗೊಂಡಿರೋದು. ಇಷ್ಟೊಂದ್ ಅಂದ್ರೆ ನಾರ್ಮಲ್ ಸಿಂಪಲ್ ಆಗಿ ತಗೊಂಡಿರೋದು ಅಷ್ಟೇ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.